ಹಾಯ್ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸ್ತಾ ಬನ್ನಿ, ಇವತ್ತು ನಮ್ಮ ಮನೆಯಲ್ಲಿ ಸ್ವೀಟ್ ಕಾರ್ನ್ ಅಥವಾ ಸಿಹಿ ಜೋಳ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಇದು ಸಿಹಿ ಜೋಳ ನಾನು ಮಸಾಲೆ ಹಾಕಿ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಇಲ್ಲಿ 2 ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಅದೆಲ್ಲ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ, ನೋಡ್ಬೋದು ನೀವು. ಇದು ಎಷ್ಟು ಎಳೆಯದಂದರೆ ಫುಲ್ಲು ಎಳೆಯದಿದೆ ಈ ಜೋಳ. ತೋರಿಸ್ತೀನಿ ನಿಮಗೆ. ಮಳೆಗಾಲದಲ್ಲಿ ನಾವು ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಸುಲಭವಾಗಿ ಮಾಡಿಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ ಇದು. ಹೊರಗಡೆ 50-100 ಖರ್ಚು ಮಾಡಿ ತಿನ್ನೋದಕ್ಕಿಂತ ಅದೇ ದುಡ್ಡಲ್ಲಿ ತಂದು ಮನೆಯಲ್ಲಿ ಮಾಡಿದರೆ ಎಲ್ರಿಗೂ ಆಗುತ್ತೆ. ನೋಡಿ, ಈಗ ಸಿಪ್ಪೆ ತೆಗೆಯೋದೆಲ್ಲ ಮುಗೀತು. ಇಲ್ಲಿ ನಾನು 2 ಜೋಳದ ಸಿಪ್ಪೆಯನ್ನು ತೆಗೆದಿದ್ದಾಯಿತು, ನೋಡ್ಬೋದು ನೀವು. ಈ ಜೋಳನ ನಾವು ಬಹಳ ನಿಧಾನವಾಗಿ ಬಿಡಿಸ್ತಾ ಹೋಗಬೇಕು, ಯಾಕೆಂದರೆ ಫುಲ್ಲು ಎಳೆಯದಿದೆ. ಅದರಲ್ಲೇ ತೆಗಿಯೋಕ್ಕೆ ಆಗಲ್ಲ, ಬಟ್ ಸೂಕ್ಷ್ಮವಾಗಿ ಬಿಡಿಸ್ತಾ ಹೋಗ್ಬೇಕು. ಮೊದಲಿಗೆ ನಾನು 2 ಲೈನ್ ಸುಲ್ಕೊಂಡ್ಬಿಟ್ರೆ ನಾವು ಉಳ್ಕಿದ ಲೈನು ನಾವು ಈಸಿಯಾಗಿ ಸುಲಿಬೋದು. ನೋಡಿ, ನಾನಿಲ್ಲಿ ಸುಲ್ತಾ ಇದ್ದೀನಿ, ಈಗ ಈಸಿಯಾಗಿ ಸುಲಿಬೋದು. ನೋಡ್ತಾ ಇದ್ದೀರ ನೀವು. ಸಂಜೆ ಟೈಮಲ್ಲಿ ಸ್ಕೂಲಿಂದ ಬಂದ ಮಕ್ಕಳಿಗೆ ಈ ಥರ ಬಿಸಿ ಬಿಸಿಯಾಗಿ ಸ್ವೀಟ್ ಕಾರ್ನ್ ಮಾಡಿಕೊಟ್ರೆ ಅವರಿಗೂ ಖುಷಿಯಿಂದ ತಿಂತಾರೆ. ಮಸಾಲೆ ಹಾಕಿ ಮಾಡಿದ ಸ್ವೀಟ್ ಕಾರ್ನ್ ದೊಡ್ಡವರು ಚಿಕ್ಕವರು ಎಲ್ರಿಗೂ ಇಷ್ಟ ಆಗುತ್ತೆ. ನಿಮ್ಮ ಮನೆಯಲ್ಲಿ 1 ಟೈಮ್ ಮಾಡಿದರೆ ಮತ್ತೆ ಮತ್ತೆ ಕೇಳುವ ರೆಸಿಪಿ ಇದು, ಅಷ್ಟು ರುಚಿಯಾಗಿರುತ್ತೆ. ಈಗ ಸುಲಿಯೋದೆಲ್ಲ ಮುಗೀತು, ನೋಡ್ಬೋದು ನೀವು. ಇನ್ನೊಂದು ಸುಲಿಯೋದಿದೆ, ಅದನ್ನು ಕಂಪ್ಲೀಟ್ ಆಯಿತು. ತುಂಬ ಎಳೆಯದಿದೆ ಈ ಜೋಳ, ಭಾಳ ಸೂಕ್ಷ್ಮವಾಗಿ ಬಿಡಿಸ್ಬೇಕು, ಎಲ್ಲೂ ಡ್ಯಾಮೇಜ್ ಆಗಲಾರ್ದೆ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಮೂತ್ ಇದೆ ಅಂತ. ಕೈಯಲ್ಲಿ ಜಸ್ಟ್ ಫ್ರೆಶ್ ಮಾಡಿದ್ರೆ ಸಾಕು, ಹೊಡಿತಾ ಇದೆ ಅದು, ನೋಡಿ. ಈಗ ಇದನ್ನು ನಾವು ನೀರು ಹಾಕಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿದ ಮೇಲೆ ನಾನೀಗ ಕುದಿಯೋಕ್ಕೆ ಇಟ್ಟಿದ್ದೀನಿ, ನೋಡ್ಬೋದು ನೀವು. ಇದು ನೀರಲ್ಲಿ ಕುದಿಸಿದರೆ ಡಬಲ್ ಆಗುತ್ತೆ, ಅಂದರೆ ಸೈಜ್ ದಪ್ಪ ಆಗುತ್ತೆ ಇದು. ಇಲ್ಲಿ ಜಸ್ಟ್ 5 ನಿಮಿಷ ಬೇಯಿಸಿದ್ದೀನಿ, ಮೊದಲೇ ಸ್ಮೂತಾಗಿತ್ತಲ್ವ, ಹಾಗಾಗಿ. ನೀರು ಎಲ್ಲ ಬಸಿದು ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಬೆಣ್ಣೆ, ಎವರೆಸ್ಟ್ ಅವರ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಹಾಗೆ ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀವು ಬ್ಲ್ಯಾಕ್ ಪೌಡರ್ ಅಂತ ಬರುತ್ತೆ, ಅದನ್ನು ನೀವು ಸೇರಿಸ್ಬೋದು. ನಾನಿಲ್ಲಿ ಸೇರಿಸ್ತಾ ಇಲ್ಲ. ಈಗ ಸರ್ವ್ ಮಾಡ್ತಾಯಿದ್ದೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಉದಿಸಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಬಿಸಿ ಬಿಸಿ ಆಗಿದೆ. ಮಕ್ಕಳಿಗೆ ಕೊಟ್ಟರೆ ತಿಂದೇ ಇರ್ತಾರಾ? ಖಂಡಿತ ತಿಂತಾರೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದರೆ ದೊಡ್ಡವರು ಚಿಕ್ಕವರು ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ ಇದು. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.